Hi everyone. So you all know I am Teju Kantrad. Feel shy to talk like this would say. Okay. Alright. So welcome to my vlog. ನನ್ನ ಹೆಸರು Some person is sitting right in front of me, so running some fast. ನನ್ನ ಹೆಸರು So hey everyone. What's up? Welcome to Charpanialli Kannadati vlog. ಒಂಥರ ಚೆನ್ನಾಗಿ ಫೀಲ್ ಅನಿಸ್ತಾ ಇದೆ ಬಿಕಾಸ್ ಐ ಆಮ್ ಸ್ಟಾರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್. ನನಗೆ ಫುಲ್ ಶೈ ಫೀಲ್ ಆಗ್ತಿದೆ. ಇಂಡಿಯಾದಲ್ಲಿ ಮುಂಚೆ ನಾನು ವ್ಲಾಗ್ ಎಲ್ಲ ಮಾಡಿದ್ದೆ, ಬಟ್ ಹೊರಗಡೆ ಇದೆ ಫಸ್ಟ್ ಟೈಮ್. ಸೊ ಕಪಟೆ ಚಳಿ ಇದೆ, ಹೇಳೋಕ್ಕೂ ಆಗಲ್ಲ. ಸದ್ಯಕ್ಕೆ ಇಲ್ಲಿ ಹೀಟ್ ಆನ್ ಆಗಿದೆ, ಮೆಕ್ಡಾನಲ್ಸ್ ಅಲ್ಲಿ ಕೂತಿದ್ದೀವಿ. ಸೊ ದಟ್ಸ್ ವೈ ಐ ಥಾಟ್ ವ್ಲಾಗ್ ಮಾಡಿಬಿಡೋಣ ಅಂತ. ಉಲ್ಮಲ್ಲಿದ್ದೀವಿ. ವಿ ಆರ್ ಗೋಯಿಂಗ್ ಟು ಅಕ್ಟೋಬರ್ ಫೆಸ್ಟ್. ಮ್ಯೂನಿಕಲ್ಲಿ ಅಕ್ಟೋಬರ್ ಫೆಸ್ಟ್ ನಡೀತಿದೆ. ಸೊ ಅದಕ್ಕೆ ಒಂದು ಶಾರ್ಟ್ ಟ್ರಿಪ್, ಶಾರ್ಟ್ ಅಂದರೆ 4 days. ಸೊ ಟುಡೇ ಥರ್ಸ್ಡೇ, ಸಂಡೇವರೆಗೂ ಟ್ರಿಪ್ ಮಾಡ್ತೀನಿ. ಸೊ ಪ್ರತಿದಿನ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಾ ಇದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಹೊರಗಡೆ ಇದ್ದೀನಿ ಆ್ಯಂಡ್ ಐ ಹ್ಯಾವ್ ಟು ಬೈ ಅ ಮೈಕ್. ನೆಕ್ಸ್ಟ್ ವೀಡಿಯೋಸಿಂದ ನಿಮ್ಗೆ ಎಲ್ಲರಿಗೂ ಚೆನ್ನಾಗುತ್ತೆ ರ್ಯಾಕ್ ಟು ದಿಸ್ ಟ್ರಿಪ್ ಇಂಪ್ಯಾಕ್ಟ್. ಅಂಟಿಂದ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಕಾರ್ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಮ್ಯೂನಿಕ್ ಟ್ರಿಪ್ಪಲ್ ಅಂತೂ ಲಿಟ್ರಲಿ ಸ್ಟಾರ್ಟಿಂಗ್ ಡೇ ನಿಜವಾಗ್ಲೂ ತುಂಬ ಭಯ ಆಗಿತ್ತು. ವಾಯ್ಸ್ ಹೊರಗಡೆನೇ ಬರ್ತಿರ್ಲಿಲ್ಲ ಬಿಕಾಸ್ ಅವತ್ತೇ ಫಸ್ಟ್ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ನಾನೇನು ಮೈಕ್ ಯೂಸ್ ಮಾಡ್ತಿರ್ಲಿಲ್ಲ ಆ್ಯಂಡ್ ಜೋರಾಗಿ ಮಾತಾಡೋಕ್ಕೂ ಭಯ ಆಗ್ತಾ ಇತ್ತು. ಆ್ಯಂಡ್ ಹೊರಗಡೆ ಇದ್ದಿದ್ದ ಕಾರಣ ಸ್ವಲ್ಪ ಲೋ ಇತ್ತು ವಾಯ್ಸು. ಮ್ಯೂನಿಕ್ ಟ್ರಿಪ್ನ ನಾನು ಸ್ಟಾರ್ಟ್ ಮಾಡಿದ್ದು ಉಲ್ಮಿಂದ. ಸೊ ಈ ಕಾರ್ನ ನಾವು ಆ್ಯಕ್ಚುಲಿ ರೆಂಟ್ ಮಾಡಿದ್ವಿ. ಸೊ 3-4 days ಟ್ರಿಪ್ ಆಗಿದ್ರಿಂದ ವಿ ಥಾಟ್ ಓಕೆ, ಟ್ರಾಮ್ಸು ಟ್ರೈನ್ಸು ಅಷ್ಟು ಫ್ಲೂಯೆಂಟ್ ಆಗಿ ಸಿಗ್ತಾ ಇರಲ್ಲ, ನಮಗೂ ಕಷ್ಟ ಆಗ್ಬೋದು ಅಂತ ವಿ ಥಾಟ್. ಸೊ ಇದು ನಾವು ಬುಕ್ ಮಾಡಿಕೊಂಡು ಮುಂಚೆನೆ ಟ್ರಾವೆಲ್ಗೆ ಯೂಸ್ ಮಾಡ್ತಿರುವಂಥ ರೆಂಟೆಡ್ ಕಾರು. ಸೊ ಶ್ರೇಷ್ಠ ಇಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಶ್ರೇಷ್ಠ ಬಂದು ನನ್ನ ಫ್ರೆಂಡು, ಸೊ ಇಂಡಿಯಾದವರೇ, ಕನ್ನಡದ ಹುಡುಗ. ಸೊ ಒಂದು ಒಳ್ಳೆ ಕಂಪನಿ ಕೊಟ್ಟರು ನಮಗೆ ಕಂಪ್ಲೀಟ್ ಟ್ರಿಪ್ ಅಲ್ಲಿ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಕನ್ನಡದವರೇ ಆಗಿರೋದ್ರಿಂದ ವಿ ತ್ರೀ ಹ್ಯಾಡ್ ಎ ಗ್ರೇಟ್ ಟೈಮ್. ಸಿಕ್ಕಾಪಟ್ಟೆ ಮಾತಾಡಿಕೊಂಡು ಇಲ್ಲಿನ ರೂಲ್ಸು, ಇನ್ಶೂರೆನ್ಸು ಆ್ಯಂಡ್ ಇಲ್ಲಿ ಮ್ಯೂನಿಕ್ ಹೇಗಿದೆ ಬಿಕಾಸ್ ಈ ಸರೌಂಡಿಂಗ್ ಅಲ್ಲಿ ಇದ್ದಿದ್ದು ಶ್ರೇಷ್ಠ. ಸೊ ಹಿ ವಾಸ್ ಟೆಲ್ಲಿಂಗ್ ಆ್ಯಂಡ್ ಸ್ಪೆಷಲಿ ಕಾರ್ ಬಗ್ಗೆ. ಆ್ಯಂಡ್ ನಾವು ನೆಕ್ಸ್ಟ್ ಕಾರ್ ತಗೊಳ್ಳುವಾಗ ಏನೆಲ್ಲ ಇಂಪಾರ್ಟೆಂಟು, ಲೈಸೆನ್ಸು ಅಥವಾ ಇನ್ಶೂರೆನ್ಸ್ ಎಲ್ಲ ಹೇಗೆ ಮಾಡಿಸೋದು, ಸೊ ಆಲ್ ದೀಸ್ ಥಿಂಗ್ಸ್ ಮಾತಾಡಿಕೊಂಡು ವಿ ಸ್ಟಾರ್ಟೆಡ್ ದ ಡೇ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಿದ್ದೀನೇನೋ ಅನ್ನೋಷ್ಟು ಖುಷಿ ಆಗ್ಬಿಟ್ಟಿತ್ತು ನನಗಂತೂ. ಬಿಕಾಸ್ ಇಲ್ಲಿ ಬಂದಾಗಿಂದ ಟ್ರೈನ್ಸು ಟ್ರಾಮ್ಸ್ ಎಲ್ಲ ಜಾಸ್ತಿ ಟ್ರಾವೆಲ್ ಮಾಡ್ತಿದ್ದು, ಕಮ್ಯೂಟ್ ಮಾಡೋಕ್ಕೆ ಅದು ಈಸಿ ಆಕ್ಸೆಸಿಬಿಲಿಟಿ ಕೂಡ. ಬಟ್ ಇಂಡಿಯಾಲಿದ್ದಾಗ ಸಣ್ಣ ಪುಟ್ಟದಕ್ಕೂ 2-wheeler ಕಾರು ಅಂತ ಯೂಸ್ ಮಾಡ್ತಿದ್ವಿ. ಇಲ್ಲಿ ಬಂದಮೇಲೆ ಕಡಿಮೆ ಆಗಿತ್ತಲ್ಲ. ಸೊ ಫಸ್ಟ್ ಟೈಮ್ ಜರ್ಮನಿಯಲ್ಲಿ ಅದು ಈ ಹೈವೇಲಿ ಹೋಗ್ತಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಉಲ್ಮಿಂದ ಆಲ್ಮೋಸ್ಟ್ 1.5 hour ಒಂದು ಒಳ್ಳೆ ಕಾರ್ ಡ್ರೈವ್ ಮಾಡಿಕೊಂಡು ಮ್ಯೂನಿಕ್ ಸಿಟಿನ ತಲುಪಿದ್ವಿ. ಸೊ ಮ್ಯೂನಿಕ್ ಈಸ್ ಅನ್ ಅಮೇಝಿಂಗ್ ಸಿಟಿ. ಲಿಟ್ರಲಿ ನನಗೆ ತುಂಬ ಇಷ್ಟ ಆಗಿದೆ. ಜರ್ಮನಿಗೆ ಬಂದಾಗ್ಲಿಂದನೂ ಲೈಕ್ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ಆಲ್ಮೋಸ್ಟ್ ಎವ್ರಿ ಮಂತ್ ಒಂದೊಂದು ಟ್ರಿಪ್ ಮಾಡಿದ್ದೀವಿ. ಅದರಲ್ಲಿ ಮ್ಯೂನಿಕ್ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಮ್ಯೂನಿಕಲ್ಲಿ ಫಸ್ಟ್ ಬಂದಿದ ತಕ್ಷಣ ಮರೈನ್ ಪ್ಲಾಟ್ಸ್ ಅಂತ ಒಂದು ಸಿಟಿ ಸೆಂಟರ್ಗೆ ಹೋದ್ವಿ, ಮತ್ತು ಕೆಲವೊಂದು ಗೌರ್ಮೆಂಟ್ ಆಫೀಸಸ್, ಹೀಗೇನೆ ಸಿಟಿ ಲೈಫ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬಟ್
ಬಟ್ ಐ ಫಾರ್ಗಾಟ್ ಟು ರೆಕಾರ್ಡ್, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಸೊ ನಡ್ಕೊಂಡು ಹೋಗ್ತಾ ಇರಬೇಕು, ನೋಡ್ತಾ ಇರಬೇಕು, ಐ ವಾಂಟೆಡ್ ಟು ಎಂಜಾಯ್, ಸೊ ಐ ಕುಡಂಟ್ ರೆಕಾರ್ಡ್ ದಟ್. ಬಟ್ ಅದಾದಮೇಲೆ ಅಲ್ಲಿಂದ ಸೀದಾ ಅಕ್ಟೋಬರ್ ಫೆಸ್ಟಿಗೆ ಹೋದ್ವಿ. ಆ್ಯಕ್ಚುಲಿ ಪ್ಲಾನ್ಸ್ ಇದ್ದಿದ್ದು ನಾಳೆಯಿಂದ ಅಕ್ಟೋಬರ್ ಫೆಸ್ಟ್ ನೋಡೋಣ ಅಂತ, ಬಟ್ ಸಿಟಿ ಲೈಫ್ ಮುಗಿದ ತಕ್ಷಣವೇ ಈ ನೈಟ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ ಅಕ್ಟೋಬರ್ ಫೆಸ್ಟಲ್ಲಿ, ಹಿಂಗೆಲ್ಲ ಇರುತ್ತೆ, ಯಾಕಂದರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದು ಎಂಟೈರ್ ಡೇ ಅಕ್ಟೋಬರ್ ಫೆಸ್ಟಲ್ಲಿ ಎಂಜಾಯ್ ಮಾಡಿಕೊಂಡು ಸಂಜೆ ಮಿಂಡಲಾಮ್ಗೆ ವಾಪಸ್ ಹೋಗಬೇಕು ಅಂತ. ಸೊ ಲೈಟು ಮತ್ತು ಈ ಕಂಪ್ಲೀಟ್ ನೈಟ್ ಲೈಫ್ ಮಿಸ್ ಆಗಿಬಿಡುತ್ತೆ ಅಂತ ಅವತ್ತೇ ಹೋದ್ವಿ. ಸೊ ಹೇಗಿತ್ತು ನೈಟ್ ಲೈಫು ಅಂತೀರಾ? ಮೈ ಗಾಡ್, ನೀವೇ ನೋಡ್ತಾ ಇದ್ದೀರಾ ಆ ಸ್ಟಾಲ್ಸು, ಲೈಕ್ ಒಂದು ಜಾತ್ರೆ ಥರನೇ ಇತ್ತು. ಇದು ಬಿಯರ್ ಫೆಸ್ಟಿವಲ್ ಆ್ಯಕ್ಚುಲಿ, ಒಂದು ದೊಡ್ಡ ಬಿಯರ್ ಕಾರ್ನಿವಲ್ಲು, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ, ಮಜಾ ಮಾಡ್ತಿರ್ತಾನೆ. ಅದನ್ನೆಲ್ಲ ನಾನು ಲೈಕ್ ನಾಳೆ ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಇವತ್ತು ನನಗೆ ಇಷ್ಟೇ ಆಗಿದ್ದು, ಯಾಕಂದರೆ ಲೈಟಿಂಗ್ಸು ನೈಟ್ ಲೈಫ್ ಮಾತ್ರ ನೋಡೋಕ್ಕೆ ಬಂದಿದ್ದು. ತುಂಬ ಕ್ರೌಡೆಡ್ ಆಗಿತ್ತು ಆ್ಯಂಡ್ ತುಂಬ ಬೇರೆ ಬೇರೆ ಕಡೆಯಿಂದ ಬಂದಿದ್ರು, ಲೈಕ್ ನಾಟ್ ಜಸ್ಟ್ ಮ್ಯೂನಿಕ್ ಪೀಪಲ್, ಆಮೇಲೆ ಜರ್ಮನ್ಸ್ ಮಾತ್ರ ಅಂತಿಲ್ಲ, ಬೇರೆ ಕಂಟ್ರಿ ಪೀಪಲ್ ಕೂಡ ಬಂದಿರ್ತಾರೆ. ಫುಲ್ ಹಬ್ಬ ಆ್ಯಂಡ್ ಸಿಕ್ಕಾಪಟ್ಟೆ ಸ್ಟಾಲ್ಸು, ಫುಡ್ಡು ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಇತ್ತು. ಆಟ ಆಡೋಕ್ಕೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಒಂದು ಸ್ವಲ್ಪ ಝಲಕ್ ನೀವು ನೋಡ್ಕೊಂಡು ಬನ್ನಿ. ಎಷ್ಟು ಸ್ಕೇರಿ ರೈಡ್ಸ್ ಅಂದರೆ ಯಪ್ಪ, ನಿಜವಾಗ್ಲೂ ಒಂದು ರೈಡ್ಗೆ ಹೋಗಿ ಬಂದು ಎಂಟೈರ್ ಸ್ಪೇಸ್ ಬಿಹೈಂಡ್ ಮೀ. ಮೀಟ್ baby, try me one. Look at Ansita. Minions, dolls, teddies. ಎಲ್ಲ ಮಕ್ಕಳಿಗೆ ಬೇಕಾಗುತ್ತೆ. ಸರಿ, ಸೊ ಅಕ್ಟೋಬರ್ ಫೆಸ್ಟ್ 2024ನ ನೈಟ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಐ ಥಿಂಕ್ ನಾನು ನೋಡಿದ್ದಲ್ಲಿ ಎಷ್ಟು ಅಂದರೆ 100%, ಬಟ್ ನಿಮಗೆ ತೋರ್ಸೋಕ್ಕಾಗಿದ್ದು ಹೇಳೋಕ್ಕಾಗಿದ್ದು ಪ್ರಾಬಬ್ಲಿ 10% ಅಷ್ಟೇ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿನ ಫನ್ ಗೇಮ್ಸು, ಸ್ಕೇರಿ ಹೌಸು ಎಲ್ಲನೂ ಸಖತ್ತಾಗಿತ್ತು. ಆ್ಯಕ್ಚುಲಿ ಒಂದು ರೈಡಿಗೆ ಹೋಗಿ ಬಂದು ಯಪ್ಪ ಭಯ ಆಗೋಯ್ತು, ವಾಪಸ್ ಜೀವ ಬಂದರೆ ಸಾಕು ಅನ್ಸ್ಬಿಟ್ಟಿತ್ತು, ಅಷ್ಟು ಭಯ ಆಗ್ತಿತ್ತು. ಸೊ ಗೈಸ್, ಇದಾಗಿತ್ತು ಮ್ಯೂನಿಕ್ ಟ್ರಿಪ್ನ ಅಕ್ಟೋಬರ್ ಫೆಸ್ಟ್ 2024ನ ನೈಟ್ ಲೈಫ್. ನಾಳೆ ಕಂಪ್ಲೀಟ್ ಅಕ್ಟೋಬರ್ ಫೆಸ್ಟ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇಡೀ ಫೆಸ್ಟ್ ಹೇಗಿತ್ತು, ಏನೆಲ್ಲ ಮಾಡಿದ್ವಿ, ಆ್ಯಂಡ್ ನೆಕ್ಸ್ಟ್ 2 ಡೇಸ್ ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋ ಎಲ್ಲ ಅಪ್ಡೇಟ್ನ ಕೊಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ ಜರ್ಮನಿಯಲ್ಲಿ ಕನ್ನಡತಿ ವ್ಲಾಗ್ಸ್. ಹಾಗೆಯೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಈ ಕನ್ನಡತಿಯ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಪ್ರೀತಿ ಇರಲಿ ಅಂತ ಹೇಳೋದ್ರಿಂದ ಲಾಟ್ಸ್ ಆಫ್ ಲವ್.